ವೀಕ್ಷಕರೇ, ಸಮಗ್ರ ಸಂಸ್ಕೃತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಚನಾ ನಂಜುಂಡ. ವೀಕ್ಷಕರೇ, ಈ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ಮಾಘ ಮಾಸ ಇನ್ನೇನು ಶುರುವಾಗ್ತಾ ಇದೆ. ಹಾಗಾಗಿ ಮಾಘ ಮಾಸದ ವಿಶೇಷತೆ ಏನು ಹಾಗೂ ಈ ಮಾಘ ಮಾಸದಲ್ಲಿ ಯಾವ ರೀತಿಯ ಪೂಜೆಯನ್ನು ಮಾಡಬೇಕು, ಯಾವ ದೇವರ ಆರಾಧನೆಯನ್ನು ಮಾಡಬೇಕು ಅಂತ ಗುರುಗಳು ನಮಗೆ ತಿಳಿಸ್ಕೊಡ್ತಾರೆ. ಈ ಎಲ್ಲ ವಿಚಾರವನ್ನು ನಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಸಂಸ್ಕೃತ ಮತ್ತು ಧರ್ಮಶಾಸ್ತ್ರ ಪಂಡಿತರು, ಖ್ಯಾತ ಜ್ಯೋತಿಷಿಗಳು ಹಾಗೂ ಪುರೋಹಿತರಾದಂತಹ ಶ್ರೀ ವಿದ್ವಾನ್ ಶ್ಯಾಮ್ ಪ್ರಕಾಶ್ ಶರ್ಮಾ ಗುರುಗಳು. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರುಗಳೇ, ಇನ್ನೇನು ಮಾಘ ಮಾಸ ಶುರುವಾಗ್ತಾ ಇದೆ. ಹಾಗಾಗಿ ಈ ಮಾಘ ಮಾಸದ ವಿಶೇಷತೆ ಏನು ಹಾಗೂ ಈ ಮಾಘ ಮಾಸದಲ್ಲಿ ಯಾವ ದೇವರ ಪೂಜೆಯನ್ನು ವಿಶೇಷವಾಗಿ ಮಾಡಬೇಕು ಅಂತ ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ, ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವೇಭ್ಯೋ ಋಷಿಭ್ಯೋ ನಮಃ, ಸರ್ವೇಭ್ಯೋ ಶಾಸ್ತ್ರಪ್ರವರ್ತಕೇಭ್ಯೋ ನಮಃ. ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ನಮ್ಮ ಸನಾತನ ಧರ್ಮದಲ್ಲಿ ಒಂದು ವರ್ಷಕ್ಕೆ 12 ಮಾಸಗಳು, ಮಾಸ ಅಂದರೆ ತಿಂಗಳುಗಳು ಇವೆ. ಅದು ನಾನಾ ರೀತಿಯಾದಂತಹ ಕ್ಯಾಲ್ಕುಲೇಷನ್ಸ್ ಇದೆ. ಯಾಕೆಂದರೆ ಚಾಂದ್ರಮಾನ ರೀತ್ಯ, ಸೌರಮಾನ ರೀತ್ಯ, ಈ ಥರ ಎಲ್ಲ ನಕ್ಷತ್ರ ರೀತ್ಯ ಸಾವನ ಮಾಸ ಅಂತ ಕರಿತೀವಿ. ಆಮೇಲೆ ಬಾಲಹಸ್ಪತ್ಯ ವರ್ಷ ಅಂತ ಕರಿತೀವಿ. ಹೀಗೆಲ್ಲ ಇದೆ ಬೇಕಾದಷ್ಟು. ಮುಖ್ಯವಾಗಿ ನಾವು ಯಾವುದೇ ಒಂದು ವ್ರತವನ್ನು ಆಚರಣೆ ಮಾಡಬೇಕು ಅಂದರೆ, ಅಥವಾ ಯಾವುದಾದ್ರು ಮಾಸಗಳನ್ನು ವಿಶೇಷವಾಗಿ ಇಂತಿಂಥ ಮಾಸಗಳಲ್ಲಿ ವಿಶೇಷವಾಗಿ ಇಂತಿಂತಹ ದೇವತೆಗಳನ್ನು ಅಥವಾ ದೇವತೆಗಳನ್ನು ನಾವು ವಿಶೇಷವಾಗಿ ಪೂಜಿಸಬೇಕು ಅಂದಾಗ ಚಾಂದ್ರಮಾನ ಮಾಸವನ್ನು ನಾವು ಪರಿಗಣಿಸ್ತೀವಿ. ಚಾಂದ್ರಮಾನ ಮಾಸ ಅಂದಾಗ ಈ ಚಂದ್ರನ ಚಲನವಲನಗಳ ಲೆಕ್ಕಾಚಾರದಲ್ಲಿ ಆಗ್ತಕ್ಕಂತಹ ಮಾಸ. ಇದು ಒಂದು ಸಂವತ್ಸರಕ್ಕೆ 12 ಮಾಸಗಳಿದೆ. ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವಯುಜ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ ಮತ್ತು ಫಾಲ್ಗುಣ ಅಂತ. ಈ 12 ಮಾಸಗಳಲ್ಲಿ ನಮಗೆ ಈ ಒಂದು ಮಾಘ ಮಾಸ ಅನ್ನತಕ್ಕಂಥದ್ದೇನಿದೆ ಬಹಳ ಶ್ರೇಷ್ಠವಾದಂತಹ ಒಂದು ಮಾಸ ಅದು. ಯಾಕೆ ಅಂದರೆ ಸಾಮಾನ್ಯವಾಗಿ ಉತ್ತರಾಯಣ ಅಂತ ನಾವೇನು ಕರಿತೀವಿ, ಈ ಉತ್ತರಾಯಣ ಸಾಮಾನ್ಯವಾಗಿ ನಮಗೆ ಪುಷ್ಯ ಮಾಸದಲ್ಲಿ ಪ್ರಾರಂಭ ಆಗುತ್ತೆ. ಸಾಮಾನ್ಯವಾಗಿ ಎಕ್ಸೆಪ್ಷನ್ ಕೇಸಲ್ಲಿ ಅಕಸ್ಮಾತು ಅಧಿಕ ಮಾಸ ಮುಂಚೆ ಬಂದಿದ್ದರೆ ಅದೇ ಸಂವತ್ಸರದಲ್ಲಿ ಪುಷ್ಯಕ್ಕೆ ಮೊದಲು, ಆಗ ಮಾರ್ಗಶಿರ ಮಾಸದ ಎಂಡಲ್ಲಿ ಬಹುಶಃ ಬರ್ಬೋದು ಉತ್ತರಾಯಣ, ಅಂದರೆ ಮಕರ ಸಂಕ್ರಾಂತಿ. ಇಲ್ಲ ಅಂದರೆ ಸಾಮಾನ್ಯವಾಗಿ ಪುಷ್ಯ ಮಾಸದಲ್ಲಿ ಬರ್ತಕ್ಕಂಥದ್ದು. ಈ ಒಂದು ಸಂಕ್ರಮಣ, ಮಕರ ಸಂಕ್ರಮಣ ಬಂದ ಮೇಲೆ ಉತ್ತರಾಯಣ ಅನ್ನೋದು ಪ್ರಾರಂಭ ಆಗುತ್ತೆ. ಧರ್ಮಶಾಸ್ತ್ರದ ಪ್ರಕಾರ ಉತ್ತರಾಯಣ ಅನ್ನತಕ್ಕಂಥದ್ದನ್ನು ದೇವಭಾಗ ಅಂತ ಕರಿತೀವಿ ನಾವು. ಅದೇ ನಮಗೆ ಜುಲೈ 16 ಅಥವಾ 17ನೇ ತಾರೀಕು ದಕ್ಷಿಣಾಯನ ಪ್ರಾರಂಭ ಆಗುತ್ತೆ. ಅಂದರೆ ಕರ್ಕಾಟಕ ಸಂಕ್ರಮಣ, ಸೂರ್ಯ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾನೆ. ಆಗ ದಕ್ಷಿಣಾಯನ ಪುಣ್ಯಕಾಲ ಅಂತ ಕರಿತೀವಿ. ಈ ದಕ್ಷಿಣಾಯನವನ್ನು ಯಮಭಾಗ ಅಂತ ಕರೆಯುತ್ತೆ ಧರ್ಮಶಾಸ್ತ್ರದಲ್ಲಿ. ಹಾಗಾಗಿ ಈ ಚೌಲ, ಉಪನಯನ ಈ ಥರದ್ದೆಲ್ಲ ಮಾಡೋದಕ್ಕೆ ಉತ್ತರಾಯಣ ಬಹಳ ಶ್ರೇಷ್ಠ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಆ ಉತ್ತರಾಯಣದಲ್ಲಿ ಯಾವುದು ಶ್ರೇಷ್ಠ ಅಂತ ನೋಡಿದಾಗ ನಾವು ಮಾಘಾದಿ ಪಂಚಮಾಸಗಳು ಅಂತ ಹೇಳ್ತೀವಿ. ಮಾಘ, ಫಾಲ್ಗುಣ, ಚೈತ್ರ, ವೈಶಾಖ, ಜ್ಯೇಷ್ಠ, ಮಾಘಾದಿ ಪಂಚಮಾಸಗಳು ಅಂತ ಹೇಳ್ತೀವಿ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ನಿಮ್ಮ ಮಕ್ಕಳಿಗೆ ಸಾಮಾನ್ಯವಾಗಿ ಉಪನಯನ, ಚೌಲ ಈ ಥರದ್ದನ್ನು ಮಾಡಬೇಕು ಅಂದರೆ ಉತ್ತರಾಯಣದಲ್ಲಿಯೇ ಮಾಡಬೇಕು. ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ವಯಸ್ಸಿನ ಒಳಗೆ ಮಾಡೋದಿದ್ರೆ, ಆ ವಯಸ್ಸು ಮೀರೋದ ಮೇಲೆ ಅದು ನೀವು ಯಾವಾಗ ಬೇಕಾದ್ರೂ ಒಳ್ಳೆ ದಿನ ನೋಡಿ, ಹುಡುಗನಿಗೆ ಹೊಂದೋ ದಿನ ನೋಡ್ಕೊಂಡು, ಯಾವುದಕ್ಕೆ ಮಾಡ್ತಿರ್ತೀರ ಅವ್ರಿಗೆ ಹೊಂದೋ ದಿನ ನೋಡ್ಕೊಂಡು ಮಾಡಬೇಕಾಗತ್ತೆ. ಇಲ್ಲ ಅಂದರೆ ಈ ಮಾಘ, ಫಾಲ್ಗುಣ, ಚೈತ್ರ, ವೈಶಾಖ, ಜ್ಯೇಷ್ಠ ಈ 5 ತಿಂಗಳುಗಳು ಕೂಡ ಶುಭ ಕೆಲಸಗಳಿಗೆ ಬಹಳ ವಿಶೇಷವಾದದ್ದು. ಈ 5 ತಿಂಗಳುಗಳಲ್ಲಿ ಮೊದಲನೇ ಮಾಸ ಅಂತ ನಮಗೆ ಬರ್ತಕ್ಕಂಥದ್ದೇ ಮಾಘ ಮಾಸ. ಈ ಉತ್ತರ ಭಾರತದಲ್ಲಿ ಇವತ್ತಿಗೂ ಕೂಡ ಕೆಲವರು ಮಾಘ ಮಾಸದಿಂದ ನೂತನ ಸಂವತ್ಸರವನ್ನು, ಅಂದರೆ ಯುಗಾದಿ ಅಂತ ನಾವು ಏನು ಪ್ರಾರಂಭ ಮಾಡ್ತೀವಿ ಅದನ್ನು ಕೆಲವರು ಮಾಘ ಮಾಸದಿಂದ ಪ್ರಾರಂಭ ಮಾಡ್ತಕ್ಕಂಥದ್ದು ಕೂಡ ಇದೆ ಕೆಲವು ಪ್ರದೇಶಗಳಲ್ಲಿ ನಮ್ಮ ಭಾರತದಲ್ಲಿ. ಹಾಗಾಗಿ ಈ ಮಾಘ ಮಾಸ ಏನಕ್ಕೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಪಡೆದಿದೆ ಅಥವಾ ಯಾವ ದೇವರನ್ನು ನಾವು ವಿಶೇಷವಾಗಿ ಆರಾಧನೆ ಮಾಡಬೇಕು ಅನ್ನೋದನ್ನೆಲ್ಲ ನೋಡಿದಾಗ, ಸೂರ್ಯ ಮಕರ ರಾಶಿಯಲ್ಲಿ ಸಂಚರಿಸ್ತಾ ಇರಬೇಕಾದ್ರೆ ಸಾಮಾನ್ಯವಾಗಿ ಮಾಘ ಮಾಸ ಬರ್ತಕ್ಕಂಥದ್ದು 95 to 99%. ತುಂಬ ದೇವ ಕೇಸ್ನಲ್ಲಿ ಸೂರ್ಯ ಕುಂಭ ಮಾಸಕ್ಕೆ ಬಂದಾಗಲೂ ಕೂಡ, ನಾನು ಹಿಂದೆ ಹೇಳ್ದಂಗೆ ಅಧಿಕ ಮಾಸ ಏನಾದರೂ ಬಂದುಬಿಟ್ರೆ ತುಂಬ ದೇವ ಕೇಸಲ್ಲಿ ಸೂರ್ಯ ಕುಂಭ ಮಾಸಕ್ಕೆ ಬಂದಾಗಲೂ ರಥಸಪ್ತಮಿ ಬಂದುಬಿಡುತ್ತದು.
ಹೀಗೆಲ್ಲ ಆಗತ್ತೆ, ಕೆಲವು ಸತಿ ಆಗಿದೆ, ರೀಸೆಂಟಾಗೂ ಯಾವಾಗಲೂ ಆಗಿತ್ತು. ಹಾಗಾಗಿ ಈ ಒಂದು ಮಾಘ ಮಾಸ ಅಂತ ನಾವೇನು ಹೇಳ್ತೀವಿ, ಈ ಮಾಸ ನಮಗೆ ವಿಶೇಷವಾಗಿ ಸೂರ್ಯನಾರಾಯಣನನ್ನು ಆರಾಧನೆ ಮಾಡೋದಕ್ಕೆ ಇರತಕ್ಕಂತಹ ಮಾಸ. ಆರೋಗ್ಯ ಮಾಸ ಅಂತ ಕರೆದರೂ ಕೂಡ ತಪ್ಪಾಗೋದಿಲ್ಲ ಇದನ್ನು. ಯಾತಕ್ಕೆ ಅಂದರೆ ಆರೋಗ್ಯಂ ಭಾಸ್ಕರಾದ್ ಇಚ್ಛೇತ್, ಮೋಕ್ಷಮಿಚ್ಛೇತ್ ಜನಾರ್ದನಾಥ್, ಜ್ಞಾನಂ ಮಹೇಶ್ವರಾದ್ ಇಚ್ಛೇತ್, ಶ್ರಿಯಮಿಚ್ಛೇತ್ ಹುತಾಶನಾಥ್ ಅಂತ ಭಾಗವತದಲ್ಲಿ ಹೇಳುತ್ತೆ. ಹಾಗಾಗಿ ಆರೋಗ್ಯಂ ಭಾಸ್ಕರಾದ್ ಇಚ್ಛೇತ್, ಆರೋಗ್ಯ ಬೇಕು ಅಂದರೆ ನಾವು ಸೂರ್ಯನಾರಾಯಣನನ್ನು ಆರಾಧನೆ ಮಾಡಬೇಕು. ಸೂರ್ಯನನ್ನು ಆರಾಧನೆ ಮಾಡೋದಕ್ಕೆ ಯಾವ ಕಾಲ ಪ್ರಶಸ್ತ ಅನ್ನೋದನ್ನು ಭವಿಷ್ಯ ಪುರಾಣದಲ್ಲಿ ಬಹಳ ಸ್ಪಷ್ಟವಾಗಿ ಮತ್ತು ಸುದೀರ್ಘವಾಗಿ ಹೇಳ್ಕೊಂಡು ಹೋಗಿದೆ. ಪ್ರತಿ ಮಾಸದಲ್ಲಿಯೂ ಕೂಡ ಸಪ್ತಮಿ ತಿಥಿನಲ್ಲಿ, ಶುಕ್ಲ ಪಕ್ಷದ ಸಪ್ತಮಿ ಮತ್ತು ಕೃಷ್ಣ ಪಕ್ಷದ ಸಪ್ತಮಿ, ಈ ತಿಥಿಯಲ್ಲಿ ಸೂರ್ಯನನ್ನು ವಿಶೇಷವಾಗಿ ಆರಾಧನೆ ಮಾಡತಕ್ಕಂಥದ್ದು ವಿಶೇಷ. ಅದರಿಂದ ಒಳ್ಳೆಯ ಫಲಗಳು ಸಿಗುತ್ತೆ ನಮಗೆ ಅನ್ನೋದನ್ನು ಹೇಳುತ್ತೆ. ವಾರದ ಲೆಕ್ಕಾಚಾರಕ್ಕೆ ಬಂದಾಗ ಮುಖ್ಯವಾಗಿ ನಾವು ಭಾನುವಾರದ ದಿನ ಸೂರ್ಯನಾರಾಯಣನನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಅಥವಾ ನೀವು ನಿಮ್ಮ ಒಂದು ಜಾತಕಗಳಿಗೆ, ದಶಾಭುಕ್ತಿಗಳಿಗೆ, ಇದಕ್ಕೆಲ್ಲನೂ ಕೂಡ ಗೋಚಾರ ರೀತ್ಯ ಏನಾದರೂ ಶಾಂತಿಯನ್ನು ಮಾಡ್ಕೋಬೇಕು, ನವಗ್ರಹ ಶಾಂತಿಯನ್ನು ಮಾಡ್ಕೋಬೇಕು ಅಂದಾಗ ಗ್ರಹಗಳ ರಾಜ ಸೂರ್ಯ ಆದ್ದರಿಂದ ಆ ಸೂರ್ಯವಾರ ಅಂದರೆ ಭಾನುವಾರದ ದಿನ ನೀವು ಶಾಂತಿ ಕಾರ್ಯಗಳನ್ನು ಮನೆಯಲ್ಲಿ ಮಾಡ್ಕೊಳ್ತಕ್ಕಂಥದ್ದು ಬಹಳ ಸೂಕ್ತ ಆಗಿರುತ್ತೆ. ಇನ್ನು ಸೂರ್ಯನ ನಕ್ಷತ್ರ ಯಾವುದು ಅಂತ ನೋಡ್ತು ಅಂದರೆ ಸೂರ್ಯನ ನಕ್ಷತ್ರ ಬಂದು ಆ್ಯಕ್ಚುಯಲ್ ಆಗಿ ಹಸ್ತ ನಕ್ಷತ್ರ. ಹಸ್ತ ನಕ್ಷತ್ರ ಯಾವತ್ತು ಇರುತ್ತೆ ಅವತ್ತಿನ ದಿನ ಅದು ಭಾನುವಾರನೇ ಆಗಿರಬೇಕು ಅಂತೇನಿಲ್ಲ, ಭಾನುವಾರನೂ ಆಗಿ ಹಸ್ತ ನಕ್ಷತ್ರನೂ ಸೇರ್ತು ಅಂದರೆ ಬಹಳ ವಿಶೇಷ. ಭಾನುವಾರನೂ ಆಗಿ ಸಪ್ತಮಿನೂ ಬಿದ್ದು ಹಸ್ತ ನಕ್ಷತ್ರನೂ ಸೇರ್ತು ಅಂದರೆ ಸರ್ವಾರ್ಥ ಸಿದ್ಧಿಯೋಗ. ಅದು ಎಲ್ಲ ನಮ್ಮ ಆಸೆಗಳು ಕೂಡ ಸಕಲ ಸನ್ಮನೋಭೀಷ್ಟಗಳು ಈಡೇರ್ತಕ್ಕಂತಹ ಒಂದು ಕಾಲ ಆಗಿರುತ್ತೆ. ಹೀಗೆ ಶಾಸ್ತ್ರಗಳಲ್ಲಿ ತಿಥಿ ವಾರ ನಕ್ಷತ್ರಗಳ ಲೆಕ್ಕಾಚಾರದಲ್ಲಿ ಈ ಸೂರ್ಯನಾರಾಯಣನನ್ನು ಆರಾಧನೆ ಮಾಡಬೇಕು ಅನ್ನೋದನ್ನು ಹೇಳುತ್ತೆ. ಇನ್ನು ಮಾಸಗಳ ಲೆಕ್ಕಾಚಾರಕ್ಕೆ ಬಂದಾಗ ಮಾಘ ಮಾಸದಲ್ಲಿ ಸೂರ್ಯನಾರಾಯಣನನ್ನು ವಿಶೇಷವಾಗಿ ಆರಾಧನೆ ಮಾಡಬೇಕು. ಇಡೀ ಮಾಘ ಮಾಸ ಪ್ರತಿದಿನವೂ ಕೂಡ ಸೂರ್ಯನಿಗೆ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ಸೂರ್ಯನನ್ನು ಕುರಿತು ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಬಹಳ ವಿಶೇಷ ಆಗಿರುತ್ತೆ. ಅದರಲ್ಲೂ ಕೂಡ ಮಾಘ ಮಾಸದ ಭಾನುವಾರಗಳು ಸಾಮಾನ್ಯವಾಗಿ 4 ಅಥವಾ 5 ಭಾನುವಾರಗಳು ಬರುತ್ತೆ. ಈ 4 ಅಥವಾ 5 ಭಾನುವಾರಗಳಲ್ಲಿಯೂ ಕೂಡ ನೀವು ಸೂರ್ಯನನ್ನು ವಿಶೇಷವಾಗಿ ಆರಾಧನೆ ಮಾಡತಕ್ಕಂಥದ್ದು ಬಹಳ ಪ್ರಶಸ್ತವಾಗಿರ್ತಕ್ಕಂಥದ್ದು. ಆರಾಧನೆ ಅಂದರೆ ಹೇಗೆ ಮಾಡಬೇಕು ಅನ್ನೋದನ್ನು ನೋಡ್ತು ಅಂದರೆ ನಾವು ಮಾಘ ಮಾಸದ ಪ್ರತಿದಿನದಲ್ಲಿ ಸೂರ್ಯನನ್ನು ನಾವು ಆರಾಧನೆ ಮಾಡ್ತಕ್ಕಂಥದ್ದು. ಈ ಆರಾಧನೆ ಮಾಡ್ತಕ್ಕಂಥದ್ದು ಅನ್ನೋದಕ್ಕೆ ಬೇಕಾದಷ್ಟು ಕ್ರಮಗಳಿದೆ. ವೇದೋಕ್ತ, ಕಲ್ಪೋಕ್ತ, ಪುರಾಣೋಕ್ತ ಈ ಥರ ಎಲ್ಲನೂ ನಮಗೆ ಶಾಸ್ತ್ರಗಳಲ್ಲಿ ವಿಧಿಸಿದೆ. ವೇದೋಕ್ತ ಅಂದಾಗ ಕೇವಲ ವೈದಿಕ ಮಂತ್ರಗಳಿಂದ ಮಾತ್ರ ಸೂರ್ಯನನ್ನು ಆರಾಧನೆ ಮಾಡ್ತಕ್ಕಂಥದ್ದು. ನೀವು ಹೂ ಪೂಜೆ ಮಾಡಬೇಕಾದ್ರೂ ಕೂಡ ವೈದಿಕ ಮಂತ್ರಗಳನ್ನು ಹೇಳಿಕೊಂಡು ಸೌರ ಸೂಕ್ತವನ್ನು ಹೇಳಿಕೊಂಡೇ ಹೂ ಪೂಜೆ ಮಾಡ್ತಕ್ಕಂಥದ್ದು. ಸೌರ ಸೂಕ್ತ ಅನ್ನತಕ್ಕಂಥದ್ದು ಸೂರ್ಯನಿಗೋಸ್ಕರ ಇರ್ತಕ್ಕಂತಹ ಬಹಳ ವಿಶೇಷವಾದಂತಹ ಆರೋಗ್ಯವನ್ನು ವೃದ್ಧಿ ಮಾಡತಕ್ಕಂತಹ ಒಂದು ಸೂಕ್ತ. ಅದು ವೇದದಲ್ಲಿ ಋಗ್ವೇದದಲ್ಲಿ ಬರ್ತಕ್ಕಂತಹ ಒಂದು ಸೂಕ್ತ. ಇದನ್ನು ನಾವು ಪಾರಾಯಣ ಮಾಡ್ಬೋದು. ಅದರ ಮುಖಾಂತರ ನಾವು ವೈದಿಕವಾಗಿ ಪೂಜೆಯನ್ನು ಮಾಡ್ಬೋದು. ಸೂರ್ಯನಿಗೆ ಕಣಗಿಲೆ ಹೂವು ಬಹಳ ಇಷ್ಟ, ಕೆಂಪು ಕಣಗಿಲೆ ಹೂವು ಬಹಳ ಇಷ್ಟ. ರಕ್ತಪುಷ್ಪ ಅಂದರೆ ಕೆಂಪು ಹೂವು, ರೆಡ್ ಫ್ಲವರ್ಸ್ ಬಹಳ ಇಷ್ಟ. ಅದೇ ರೀತಿಯಲ್ಲಿ ಈ ಒಂದು ಸೂರ್ಯನನ್ನು ನಾವು ಆರಾಧನೆ ಮಾಡಬೇಕಾದಾಗ ಯಾವ ಒಂದು ನೈವೇದ್ಯವನ್ನು ಮಾಡಬೇಕು ಅಂದರೆ ನಮಗೆ ಗೋಧೂಮ ಚೂರ್ಣ, ಗೋಧಿ ಅಂತ ಹೇಳ್ತೀವಿ. ಗೋಧಿನಲ್ಲಿ ಸಾಮಾನ್ಯ ನಾವು ಏನನ್ನೂ ಮಾಡೋದಿಲ್ಲ. ಗೋಧೂಮ ಚೂರ್ಣ ಅಂದರೆ ಸಂಸ್ಕೃತದಲ್ಲಿ ರವೆ ಅಂತ ಅರ್ಥ. ಆ ರವೆಯಿಂದ ಮಾಡಿರ್ತಕ್ಕಂತಹ ಅಪೂಪಗಳನ್ನಾಗಲಿ ಅಥವಾ ಪಾಯಸವನ್ನಾಗಲಿ ಇದನ್ನು ನೀವು ಸೂರ್ಯನಿಗೆ ಇಡ್ತಕ್ಕಂಥದ್ದು. ಸೂರ್ಯನಿಗೆ ನೀವು ನೈವೇದ್ಯ ಮಾಡಬೇಕಾದ್ರೆ ರವೆ ಪಾಯಸವನ್ನು ಮಾಡಬೇಕಾಗತ್ತೆ, ಇಲ್ಲ ರವೆ ಗಂಜಿಯನ್ನು ಮಾಡಬೇಕಾಗತ್ತೆ, ಇಲ್ಲ ಅಂದರೆ ರವೆಯಿಂದ ಮಾಡಿರ್ತಕ್ಕಂತಹ ಅಪೂಪವನ್ನು, ಅಪೂಪ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಬೇಕಾದಷ್ಟು ಅರ್ಥ ಇದೆ. ಯಾಕೆಂದರೆ ಅಪೂಪ ಅಂದರೆ ನೀವು ಈ ಕಜ್ಜಾಯ, ಸಜ್ಜಪ್ಪ ಮತ್ತು ದೋಸೆ ಇದೆಲ್ಲನೂ ಕೂಡ ಅಪೂಪ ಅನ್ನೋ ಒಂದು ಟೈಟಲಲ್ಲೇ ಬರುತ್ತೆ. ಹಾಗಾಗಿ ಈ ಥರದ್ದನ್ನೆಲ್ಲ ಮಾಡ್ಬೋದು. ನೀವು ಈ ಥರದನ್ನು ಮಾಡಿ ನೈವೇದ್ಯಕ್ಕೆ ಇಟ್ಟು ಅನಂತರದಲ್ಲಿ ನೀವು ಸ್ವೀಕಾರ ಮಾಡ್ತಕ್ಕಂಥದ್ದು. ನೀವು ಯಾವುದೇ ವಿಶೇಷ ಪೂಜೆಗಳನ್ನು ಮಾಡ್ತು ಅಂದರೆ, ವ್ರತಗಳನ್ನು ಮಾಡ್ತು ಅಂದರೆ, ವಿಶೇಷವಾದಂತಹ ಒಂದು ದೇವತಾ ಕಾರ್ಯಗಳನ್ನು ಮಾಡ್ತು ಅಂದರೆ ಇನ್ನೊಬ್ಬರಿಗೆ ಊಟ ಹಾಕಿ ನೀವು ಊಟವನ್ನು ಮಾಡ್ತಕ್ಕಂಥದ್ದು ಸೂಕ್ತ. ನೀವು ಸುಮ್ಮನೆ ಫಂಕ್ಷನ್ಸ್ಗಳನ್ನು ಮಾಡಿಬಿಟ್ಟು, ಇವಾಗ ಸತ್ಯನಾರಾಯಣ ಪೂಜೆ ಅಂದರೆ ಮನೆಯಲ್ಲಿ ಯಾರನ್ನೂ ಕರೀದೆ ಅವ್ರು ಮಾತ್ರ ಸತ್ಯನಾರಾಯಣ ಪೂಜೆ ಮಾಡಿಕೊಂಡು ಯಾರೂ ಊಟ ಮಾಡೋದಿಲ್ಲ.
ಯಾರನ್ನ ಒಂದು 4 ಜನನಾದರೂ ಕರೆದಿರ್ತಾರೆ. ಹಾಗೆ ಅತಿಥಿ ಸತ್ಕಾರ ಅಂತ ಹೇಳ್ತೀವಿ ನಾವು ಶಾಸ್ತ್ರದಲ್ಲಿ. ಅತಿಥಿ ಯಜ್ಞ ಅನ್ನತಕ್ಕಂಥದ್ದು ಪಂಚಮಹಾಯಜ್ಞಗಳಲ್ಲಿ ವಿಶೇಷವಾಗಿ ಹೇಳಿರ್ತಕ್ಕಂಥದ್ದು ಒಂದು. ಅದಕ್ಕೋಸ್ಕರ ಅತಿಥಿಯನ್ನು ಸತ್ಕಾರ ಮಾಡಿ ತದನಂತರದಲ್ಲಿ ನೀವು ಭಗವಂತನ ಪ್ರಸಾದವನ್ನು ಸ್ವೀಕರಿಸ್ತಕ್ಕಂಥ ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸ್ತಕ್ಕಂಥದ್ದು ಬಹಳ ಸೂಕ್ತ ಆಗಿರುತ್ತೆ. ಇನ್ನು ಮಾಘ ಮಾಸದ ಭಾನುವಾರದ ದಿನಗಳಲ್ಲಿ ಸೂರ್ಯ ನಮಸ್ಕಾರ ಅನ್ನೋದೇ ಒಂದು ಪ್ರಯೋಗ ಇದೆ. ಆ ಸೂರ್ಯ ನಮಸ್ಕಾರ ಪ್ರಯೋಗವನ್ನು ಮಾಡ್ತಕ್ಕಂಥದ್ದು ಬಹಳ ಸೂಕ್ತ. ಯಾಕೆಂದರೆ ನಾನು ಇವಾಗಷ್ಟೇ ಹೇಳ್ತಾ ಇದ್ದೆ, ಈ ಒಂದು ಮಾಘ ಮಾಸದಲ್ಲಿ ವಿಶೇಷವಾಗಿ ಸಪ್ತಮಿ ತಿಥಿನಲ್ಲಿ ಹಸ್ತ ನಕ್ಷತ್ರದಲ್ಲಿ ಇವೆಲ್ಲ ವಿಶೇಷ ದಿನ ಪರ್ವಕಾಲಗಳಲ್ಲಿ ಸೂರ್ಯನನ್ನು ಆರಾಧನೆ ವೈದಿಕವಾಗಿ ಆರಾಧನೆ ಮಾಡಬೇಕು ಅಂದರೆ ನೀವು ಋಗ್ವೇದದಲ್ಲಿ ಬರ್ತಕ್ಕಂತಹ ಸೌರ ಸೂಕ್ತವನ್ನು ಪಾರಾಯಣ ಮಾಡಬೇಕು. ನಿಮಗೆ ಮಾಡೋಕ್ಕೆ ಬರಲ್ಲ ಅಂದರೆ ಯಾರು ಕಲ್ತಿರ್ತಾರೆ ಅಂತಹ ಪುರೋಹಿತನ ಕರೆಸಿ ನೀವು ಪಾರಾಯಣ ಮಾಡಿಸ್ಬೇಕು. ಇಲ್ಲ ಅದರ ರೀತಿಯಲ್ಲಿ ಕಲ್ಪೋಕ್ತವಾಗಿ ಪೂಜೆಯನ್ನು ಮಾಡಬೇಕು ನೀವು. ಇನ್ನು ಯಜುರ್ವೇದದ ರೀತ್ಯ ಅರುಣಪ್ರಶ್ನ ಅಂತ ಬರುತ್ತೆ. ಇದು ಸುಮಾರು 1.5 ಗಂಟೆ ಕಾಲ ಆಗುತ್ತೆ ಇದನ್ನು ಪಾರಾಯಣ ಮಾಡೋದಕ್ಕೆ, ಪಠನೆ ಮಾಡೋದಕ್ಕೆ. ಬಹಳ ವಿಶೇಷವಾದಂತಹದ್ದು. ಹಾಗಾಗಿ ಇದನ್ನು ಕೂಡ ಮಾಘ ಮಾಸದ ಭಾನುವಾರಗಳಲ್ಲಿ ನಾವು ಸಾಮಾನ್ಯವಾಗಿ ಈ ಸೂರ್ಯ ನಮಸ್ಕಾರ ಅಂತ ಮಾಡಿಸ್ತೀವಿ. ನಾವು ಕೂಡ ಮಾಡಿಸ್ತಾ ಇರ್ತೇನೆ ಸಾಮಾನ್ಯವಾಗಿ. ಮಾಡಿಸಿದಾಗ ಈ ಋಗ್ವೇದ ರೀತಿಯ ಸೌರ ಸೂಕ್ತ, ಯಜುರ್ವೇದ ರೀತ್ಯ ಅರುಣಪಾರಾಯಣ ಇದೆಲ್ಲವನ್ನು ಮಾಡಿ ತದನಂತರದಲ್ಲಿ ಸೂರ್ಯನಿಗೆ ಪೂಜೆಯನ್ನು ಮಾಡಿ 2 ಕಲಶಗಳನ್ನು ಇಟ್ಟು ಗೋಧಿಯ ಧಾನ್ಯದ ಮೇಲೆ ಕಲಶಗಳನ್ನು ಇಟ್ಟು ಅದಕ್ಕೆ ಕೆಂಪು ಹೂವಿನಿಂದ ಪೂಜೆಯನ್ನು ಮಾಡಿ ಅಷ್ಟೋತ್ತರಗಳನ್ನು ಹೇಳಿ ತದನಂತರದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ತದನಂತರದಲ್ಲಿ ಸೂರ್ಯ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು. ಈ ಸೂರ್ಯ ನಮಸ್ಕಾರ ಮಾಡೋದಕ್ಕೆ ಒಂದಷ್ಟು ವಿಧಿವಿಧಾನಗಳನ್ನು ಶಾಸ್ತ್ರದಲ್ಲಿ ಹೇಳಿದೆ ಕ್ರಮವಾಗಿ. ಅಲ್ಲಿ ಸೌರ ಸೂಕ್ತ ಪಾರಾಯಣ ಆಗುತ್ತೆ, ಅರುಣಪ್ರಶ್ನ ಪಾರಾಯಣ ಆಗುತ್ತೆ, ಇನ್ನೂ ಬೇರೆ ಬೇರೆ ಆದಿತ್ಯ ಹೃದಯ ಪಾರಾಯಣ ಆಗುತ್ತೆ, ಸೂರ್ಯಾಷ್ಟಕ ಪಾರಾಯಣ ಆಗುತ್ತೆ. ಹೀಗೆಲ್ಲ ಬೇಕಾದಷ್ಟು ಇದೆ. ಸೂರ್ಯ ಕವಚ ಒಂದು ಆಗತ್ತೆ, ಪಾರಾಯಣ ಆಗತ್ತೆ. ಇದೆಲ್ಲವನ್ನೂ ಹೇಳಿಕೊಂಡು ಕರೆಕ್ಟಾಗಿ ಸೂರ್ಯ ನಮಸ್ಕಾರ ಮಾಡ್ತೀರಾ ನೀವು ಅಂದರೆ ಹೆಚ್ಚು ಕಮ್ಮಿ 3-3.5 ಗಂಟೆ ಕಾಲಕ್ಕಿಂತ ಜಾಸ್ತಿ ಪ್ರಯೋಗ ಆಗುತ್ತೆ. ನಮಸ್ಕಾರಗಳೇನೆ ಸುಮಾರು 140-150 ನಮಸ್ಕಾರ ತನಕ ಬರುತ್ತೆ. ಒಬ್ಬರೇ ಮಾಡೋಕ್ಕಾಗಲ್ಲ. ಅದನ್ನು ಯಾರಾದರೂ ಮನೆಯಲ್ಲಿ ಫ್ಯಾಮಿಲಿಯಲ್ಲಿ ತುಂಬ ಜನ ಇತ್ತು ಎಲ್ಲರೂ ಸೇರಿ ಒಂದು ಇಷ್ಟು ಅಂತ ಮಾಡ್ತಾ ಬರ್ಬೋದು. ತೀರಾ ಯಾರಿಗಾರು ನಮಸ್ಕಾರ ಮಾಡೋಕ್ಕೆ ಕೈಲಾಗಲಿಲ್ಲ ಅಕಸ್ಮಾತು ಅಂದರೆ ಏನು ಮಾಡಬೇಕು ಅಂತ ಕೇಳ್ತಾರೆ. ಕೂತ್ಕೊಂಡು ಶ್ರದ್ಧೆಯಿಂದ ಯಾರು ಪುರೋಹಿತರು ಮಾಡಿಸ್ತಾ ಇರ್ತಾರೆ ಅವರು ಪಾರಾಯಣ ಮಾಡ್ತಾರೆ, ಅಥವಾ ಜೊತೆಗೆ ಇನ್ಯಾವುದಾದ್ರು ಇಬ್ಬರನ್ನ ಕರ್ಕೊಂಬಂದಿರ್ತಾರೆ, ಅವರುಗಳೆಲ್ಲ ಸೇರಿ ಪಾರಾಯಣ ಮಾಡ್ತಾರೆ. ಆ ಪಾರಾಯಣ ಮಾಡೋದನ್ನು ಶ್ರದ್ಧಾಭಕ್ತಿಯುತವಾಗಿ ಸೂರ್ಯನನ್ನು ಮನಸ್ಸಿನಲ್ಲಿ ನೆನೆಸ್ಕೊಳ್ತಾ ನೀವು ಅದನ್ನು ಕೇಳಿಸ್ಕೊಳ್ತಕ್ಕಂಥದ್ದು. ಹೀಗೆ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ ಆಗಿರುತ್ತೆ. ಹಾಗಾಗಿ ಈ ಮಾಘ ಮಾಸದ ಭಾನುವಾರದ ದಿನಗಳಲ್ಲಿ ವಿಶೇಷವಾಗಿ ಸೂರ್ಯ ನಮಸ್ಕಾರವನ್ನು ಮಾಡತಕ್ಕಂಥದ್ದು ನೀವು ಮಾಡಿಸ್ತಕ್ಕಂಥದ್ದು ಬಹಳ ಸೂಕ್ತ.